ಇನ್ನು ಬೆಳಂಬೆಳಗ್ಗೆ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ವರ್ಷದ ಹಿಂದೆ ಇಡೀ ರಾಜ್ಯದಿಂದ ಹೋಗಿರುವಂತಹ ನಕ್ಸಲ್ ಕೇರಳದಲ್ಲಿ ಎನ್ಕೌಂಟರ್ ಆಗಿದ್ದಾನೆ. ಶರಣಾಗತಿ ನಂತರ ವಾಪಸ್ ರಾಜ್ಯಕ್ಕೆ ಬಂದಿದ್ದಾನೆ. ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಕೇರಳದಲ್ಲಿ ಎನ್ಕೌಂಟರ್ ಹಾಗೆ ಶರಣಾಗತಿ ನಂತರ ವಾಪಸ್ ಆಗಿದ್ದ ನಕ್ಸಲರು 10 ವರ್ಷದಿಂದ ರಾಜ್ಯದಿಂದ ವಲಸೆ ಹೋಗಿದ್ರು. ನಕ್ಸಲರು ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ನಕ್ಸಲರು ಮುಂಡಗಾರು, ಲತಾ, ಚಿಕ್ಕಮಗಳೂರು ಆ ಭಾಗದಲ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಟೀಮನ್ನ. ಹಾಗೆ ವಿಕ್ರಮ್ ಗೌಡ ಉಡುಪಿ ಭಾಗಕ್ಕೆ ಆಗಮಿಸಿದ್ರು. ಮೊದಲು ಕಾರ್ಕಳದ ಈದು ಬಳಿ 6 ಮಂದಿ ಆಗಮಿಸಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿತು. ನಂತರ ಶೃಂಗೇರಿ ಕೆರೆಕಟ್ಟೆ ಸಮೀಪ ಕಾಣಿಸಿಕೊಂಡಿದ್ರು ನಕ್ಸಲರು. 2 ಪ್ರಕರಣದಲ್ಲಿ ಅಧಿಕೃತ ಮಾಹಿತಿ ಇಲ್ಲ ಅಂತ ಎಎನ್ಎಫ್ ಟೀಮ್ ಹೇಳ್ತಾ ಇದೆ. ಆದ್ರೂ ಕೂಡ ಕೂಬಿಂಗ್ ಅನ್ನ ಚುರುಕುಗೊಳಿಸಿದ್ರು. ಎಎನ್ಎಫ್ ಸಿಬ್ಬಂದಿಯವರು ತನಿಖೆಯನ್ನ ನಡೆಸಿ ಕೊಪ್ಪ ತಾಲೂಕಿನ 2ರನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. ನಕ್ಸಲ್ ಸಿಂಪತಿದಾರರು ಎಂಬ ಕಾರಣಕ್ಕೆ ವಶಕ್ಕೆ ಪಡೆದಿದ್ರು. ಆ ಒಂದು ಶಂಕೆ ವ್ಯಕ್ತವಾಗಿ ಅದಾದ ನಂತರ ಕಡೆಗುಂದಿ ಸುಬೇಗೌಡ ಎಂಬವರ ಮನೆಗೆ ನಕ್ಸಲರು ಭೇಟಿ ಕೊಟ್ಟಿದ್ರು. ಆಗ ದಾಳಿ ನಡೆಸುವಾಗ ಅಲ್ಲಿಂದ ಪರಾರಿಯಾಗಿದ್ರು ನಕ್ಸಲರು. ಮುಂಡಗಾರು, ಲತಾ ನೇತೃತ್ವದಲ್ಲಿ ಕಡೆಗುಂದಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಎಎನ್ಎಫ್ ತಂಡ 3 ಬಂದೂಕನ್ನು ಕೂಡ ಕಳೆದ ವಾರವಷ್ಟೇ ವಶಪಡಿಸಿಕೊಂಡಿತ್ತು. ತೀವ್ರಗೊಳಿಸಿದ ತನಿಖಾ ತಂಡ, ಎಎನ್ಎಫ್ ಟೀಮ್ ಹಾಗೆ ಪೊಲೀಸರಿಂದ ಕೂಬಿಂಗ್ ಕಾರ್ಯ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ನಡೆಸಲಾಯಿತು. ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಕೂಬಿಂಗ್ ಅನ್ನ ನಡೆಸಿದ್ರು. ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ನಲ್ಲಿ ಬಲಿಯಾಗಿದ್ದಾನೆ. ಈತ ಉಡುಪಿ ಮೂಲದ ನಕ್ಸಲ್ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ಲೀಡರ್. ಈತನ ಈಗ ಎನ್ಕೌಂಟರ್ ಮಾಡಲಾಗಿದೆ. 10 ವರ್ಷದ ಹಿಂದೆ ರಾಜ್ಯದಿಂದ ಹೋಗಿದ್ರು ನಕ್ಸಲ್. ಕೇರಳದಲ್ಲಿ ಎನ್ಕೌಂಟರ್ ಶರಣಾಗತಿ ನಂತರ ವಾಪಸ್ ಆಗಿದ್ರು. ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ನಿಮ್ಗೆ ಏನ್ ಬೇಡಿಕೆ ಅಪ್ಪ, ಸಮಸ್ಯೆ ಏನು, ಅದನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ, ನೀವು ಶರಣಾಗತಿ ಆಗ್ಬೇಕು, ಬಂದೂಕಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿದ್ರು. ಈ ಹಿಂದೆ ಕೂಡ ಸಾಕಷ್ಟು ದಾಖಲೆಗಳಿವೆ. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿಲ್ಲ. ಅದೇ ನಕ್ಸಲ್ ಮೂಲವನ್ನು ಇಟ್ಕೊಂಡು ಅವ್ರು ಬಂಡವಾಳವನ್ನ ಬೇಯಿಸ್ಕೊಳ್ತಾ ಇದ್ರು, ಬೆಳೆ ಬೇಯಿಸ್ಕೊಳ್ಳೋದಂತಾರಲ್ಲ ಹಂಗೆ. ಆದ್ರೆ ಈಗ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ನಲ್ಲಿ ಬಲಿಯಾಗಿದ್ದಾನೆ. ನೋಡಿ, ಇವಿಷ್ಟು ಈಗ ಸದ್ಯ ಈ ಒಂದು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಮಾಹಿತಿಗಳು. ಇನ್ನು ಬೆಳಂಬೆಳಗ್ಗೆ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ವರ್ಷದ ಹಿಂದೆ ಇಡೀ ರಾಜ್ಯದಿಂದ ಹೋಗಿರುವಂತಹ ನಕ್ಸಲ್ ಕೇರಳದಲ್ಲಿ ಎನ್ಕೌಂಟರ್ ಆಗಿದ್ದಾನೆ. ಶರಣಾಗತಿ ನಂತರ ವಾಪಸ್ ರಾಜ್ಯಕ್ಕೆ ಬಂದಿದ್ದಾನೆ. ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಕೇರಳದಲ್ಲಿ ಎನ್ಕೌಂಟರ್ ಹಾಗೆ ಶರಣಾಗತಿ ನಂತರ ವಾಪಸ್ ಆಗಿದ್ದ ನಕ್ಸಲರು 10 ವರ್ಷದಿಂದ ರಾಜ್ಯದಿಂದ ವಲಸೆ ಹೋಗಿದ್ರು. ನಕ್ಸಲರು ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ನಕ್ಸಲರು ಮುಂಡಗಾರು, ಲತಾ, ಚಿಕ್ಕಮಗಳೂರು ಆ ಭಾಗದಲ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಟೀಮನ್ನ. ಹಾಗೆ ವಿಕ್ರಮ್ ಗೌಡ ಉಡುಪಿ ಭಾಗಕ್ಕೆ ಆಗಮಿಸಿದ್ರು. ಮೊದಲು ಕಾರ್ಕಳದ ಈದು ಬಳಿ 6 ಮಂದಿ ಆಗಮಿಸಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿತು. ನಂತರ ಶೃಂಗೇರಿ ಕೆರೆಕಟ್ಟೆ ಸಮೀಪ ಕಾಣಿಸಿಕೊಂಡಿದ್ರು ನಕ್ಸಲರು. 2 ಪ್ರಕರಣದಲ್ಲಿ ಅಧಿಕೃತ ಮಾಹಿತಿ ಇಲ್ಲ ಅಂತ ಎಎನ್ಎಫ್ ಟೀಮ್ ಹೇಳ್ತಾ ಇದೆ. ಆದ್ರೂ ಕೂಡ ಕೂಬಿಂಗ್ ಅನ್ನ ಚುರುಕುಗೊಳಿಸಿದ್ರು. ಎಎನ್ಎಫ್ ಸಿಬ್ಬಂದಿಯವರು ತನಿಖೆಯನ್ನ ನಡೆಸಿ ಕೊಪ್ಪ ತಾಲೂಕಿನ 2ರನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. ನಕ್ಸಲ್ ಸಿಂಪತಿದಾರರು ಎಂಬ ಕಾರಣಕ್ಕೆ ವಶಕ್ಕೆ ಪಡೆದಿದ್ರು. ಆ ಒಂದು ಶಂಕೆ ವ್ಯಕ್ತವಾಗಿ ಅದಾದ ನಂತರ ಕಡೆಗುಂದಿ ಸುಬೇಗೌಡ ಎಂಬವರ ಮನೆಗೆ ನಕ್ಸಲರು ಭೇಟಿ ಕೊಟ್ಟಿದ್ರು. ಆಗ ದಾಳಿ ನಡೆಸುವಾಗ ಅಲ್ಲಿಂದ ಪರಾರಿಯಾಗಿದ್ರು ನಕ್ಸಲರು. ಮುಂಡಗಾರು, ಲತಾ ನೇತೃತ್ವದಲ್ಲಿ ಕಡೆಗುಂದಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಎಎನ್ಎಫ್ ತಂಡ 3 ಬಂದೂಕನ್ನು ಕೂಡ ಕಳೆದ ವಾರವಷ್ಟೇ ವಶಪಡಿಸಿಕೊಂಡಿತ್ತು. ತೀವ್ರಗೊಳಿಸಿದ ತನಿಖಾ ತಂಡ, ಎಎನ್ಎಫ್ ಟೀಮ್ ಹಾಗೆ ಪೊಲೀಸರಿಂದ ಕೂಬಿಂಗ್ ಕಾರ್ಯ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ನಡೆಸಲಾಯಿತು. ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಕೂಬಿಂಗ್ ಅನ್ನ ನಡೆಸಿದ್ರು. ಈಗ ವಿಕ್ರಮ್ ಗೌಡ ಎನ್ಕೌಂಟರ್ ನಲ್ಲಿ ಬಲಿಯಾಗಿದ್ದಾನೆ. ಈತ ಉಡುಪಿ ಮೂಲದ ನಕ್ಸಲ್ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ಲೀಡರ್. ಈತನ ಈಗ ಎನ್ಕೌಂಟರ್ ಮಾಡಲಾಗಿದೆ. 10 ವರ್ಷದ ಹಿಂದೆ ರಾಜ್ಯದಿಂದ ಹೋಗಿದ್ರು ನಕ್ಸಲ್. ಕೇರಳದಲ್ಲಿ ಎನ್ಕೌಂಟರ್ ಶರಣಾಗತಿ ನಂತರ ವಾಪಸ್ ಆಗಿದ್ರು. ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ನಿಮ್ಗೆ ಏನ್ ಬೇಡಿಕೆ ಅಪ್ಪ, ಸಮಸ್ಯೆ ಏನು, ಅದನ್ನ ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ, ನೀವು ಶರಣಾಗತಿ ಆಗ್ಬೇಕು, ಬಂದೂಕಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿದ್ರು. ಈ ಹಿಂದೆ ಕೂಡ ಸಾಕಷ್ಟು ದಾಖಲೆಗಳಿವೆ. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿಲ್ಲ. ಅದೇ ನಕ್ಸಲ್ ಮೂಲವನ್ನು ಇಟ್ಕೊಂಡು ಅವ್ರು ಬಂಡವಾಳವನ್ನ ಬೇಯಿಸ್ಕೊಳ್ತಾ ಇದ್ರು, ಬೆಳೆ ಬೇಯಿಸ್ಕೊಳ್ಳೋದಂತಾರಲ್ಲ ಹಂಗೆ. ಆದರೆ ಈಗ ನಕ್ಸಲ್
ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ. ನೋಡಿ, ಇವಿಷ್ಟು ಈಗ ಸದ್ಯ ಈ ಒಂದು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಮಾಹಿತಿಗಳು. ಇನ್ನು ಬೆಳಂಬೆಳಗ್ಗೆ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 10 ವರ್ಷದ ಹಿಂದೆ ಇಡೀ ರಾಜ್ಯದಿಂದ ಹೋಗಿರುವಂತಹ ನಕ್ಸಲ್ ಕೇರಳದಲ್ಲಿ ಎನ್ಕೌಂಟರ್ ಆಗಿದ್ದಾನೆ. ಶರಣಾಗತಿ ನಂತರ ವಾಪಸ್ ರಾಜ್ಯಕ್ಕೆ ಬಂದಿದ್ದಾನೆ. ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಕೇರಳದಲ್ಲಿ ಎನ್ಕೌಂಟರ್ ಹಾಗೆ ಶರಣಾಗತಿ ನಂತರ ವಾಪಸ್ ಆಗಿದ್ದ ನಕ್ಸಲರು 10 ವರ್ಷದಿಂದ ರಾಜ್ಯದಿಂದ ವಲಸೆ ಹೋಗಿದ್ರು ನಕ್ಸಲರು. ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು ನಕ್ಸಲರು. ಮುಂಡಗಾರು, ಲತಾ, ಚಿಕ್ಕಮಗಳೂರು ಆ ಭಾಗದಲ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಟೀಮ್ ಅನ್ನ. ಹಾಗೆ ವಿಕ್ರಮ್ ಗೌಡ ಉಡುಪಿ ಭಾಗಕ್ಕೆ ಆಗಮಿಸಿದ್ರು. ಮೊದಲು ಕಾರ್ಕಳದ ಈದು ಬಳಿ 6 ಮಂದಿ ಆಗಮಿಸಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿತ್ತು. ನಂತರ ಶೃಂಗೇರಿ ಕೆರೆಕಟ್ಟೆ ಸಮೀಪ ಕಾಣಿಸಿಕೊಂಡಿದ್ರು ನಕ್ಸಲರು. 2 ಪ್ರಕರಣದಲ್ಲಿ ಅಧಿಕೃತ ಮಾಹಿತಿ ಇಲ್ಲ ಅಂತ ಎಎನ್ಎಫ್ ಟೀಮ್ ಹೇಳ್ತಾ ಇದೆ. ಆದ್ರೂ ಕೂಡ ಕೂಬಿಂಗ್ ಅನ್ನ ಚುರುಕುಗೊಳಿಸಿದ್ರು ಎಎನ್ಎಫ್ ಸಿಬ್ಬಂದಿಯವರು. ತನಿಖೆಯನ್ನ ನಡೆಸಿ ಕೊಪ್ಪ ತಾಲೂಕಿನ 2ರನ್ನ ಸದ್ಯ ವಶಕ್ಕೆ ಪಡೆದಿದ್ದಾರೆ. ನಕ್ಸಲ್ ಸಿಂಪತಿದಾರರು ಎಂಬ ಕಾರಣಕ್ಕೆ ವಶಕ್ಕೆ ಪಡೆದಿದ್ರು, ಆ ಒಂದು ಶಂಕೆ ವ್ಯಕ್ತವಾಗಿ. ಅದಾದ ನಂತರ ಕಡೆಗುಂದಿ ಸುಬ್ಬೇಗೌಡ ಎಂಬವರ ಮನೆಗೆ ನಕ್ಸಲರು ಭೇಟಿ ಕೊಟ್ಟಿದ್ರು. ಆಗ ದಾಳಿ ನಡೆಸುವಾಗ ಅಲ್ಲಿಂದ ಪರಾರಿಯಾಗಿದ್ರು ನಕ್ಸಲರು. ಮುಂಡಗಾರು, ಲತಾ ನೇತೃತ್ವದಲ್ಲಿ ಕಡೆಗುಂದಿ ಗ್ರಾಮಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಎಎನ್ಎಫ್ ತಂಡ 3 ಬಂದೂಕನ್ನು ಕೂಡ ಕಳೆದ ವಾರವಷ್ಟೇ ವಶಪಡಿಸಿಕೊಂಡಿತ್ತು. ತೀವ್ರಗೊಳಿಸಿದ ತನಿಖಾ ತಂಡ, ಎಎನ್ಎಫ್ ಟೀಮ್ ಹಾಗೆ ಪೊಲೀಸರಿಂದ ಕೂಬಿಂಗ್ ಕಾರ್ಯ ಕೂಡ ಅಷ್ಟೇ ತೀವ್ರಗತಿಯಲ್ಲಿ ನಡೆಸಲಾಯಿತು. ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿ ಕೂಬಿಂಗ್ ಅನ್ನ ನಡೆಸಿದ್ರು. ಈಗ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ. ಈತ ಉಡುಪಿ ಮೂಲದ ನಕ್ಸಲ್ ಟೀಮ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದ ಲೀಡರ್. ಈತನ ಈಗ ಎನ್ಕೌಂಟರ್ ಮಾಡಲಾಗಿದೆ. 10 ವರ್ಷದ ಹಿಂದೆ ರಾಜ್ಯದಿಂದ ಹೋಗಿದ್ರು ನಕ್ಸಲ್. ಕೇರಳದಲ್ಲಿ ಎನ್ಕೌಂಟರ್ ಶರಣಾಗತಿ ನಂತರ ವಾಪಸ್ ಆಗಿದ್ರು. ರಾಜ್ಯಕ್ಕೆ ಬಂದ ನಂತರ 2 ಟೀಮ್ ಅನ್ನ ಮಾಡ್ಕೊಂಡಿದ್ರು. ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ನಿಮ್ಗೆ ಏನ್ ಬೇಡಿಕೆ ಅಪ್ಪ, ಸಮಸ್ಯೆ ಏನು, ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತೀವಿ, ನೀವು ಶರಣಾಗತಿ ಆಗಬೇಕು, ಬಂದೂಕುಗಳನ್ನ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿದ್ರು. ಈ ಹಿಂದೆ ಕೂಡ ಸಾಕಷ್ಟು ದಾಖಲೆಗಳಿವೆ. ಆದ್ರೆ ಒಂದಿಷ್ಟನ ಶರಣಾಗತಿ ಆಗಿಲ್ಲ. ಅದೇ ನಕ್ಸಲ್ ಮೂಲವನ್ನು ಇಟ್ಕೊಂಡು ಅವ್ರು ಬಂಡವಾಳವನ್ನ ಬೇಯಿಸ್ಕೊಳ್ತಾ ಇದ್ರು, ಬೆಳೆ ಬೇಯಿಸ್ಕೊಳ್ಳೋದಂತಾರಲ್ಲ ಹಂಗೆ. ಆದ್ರೆ ಈಗ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ. ನೋಡಿ, ಇವಿಷ್ಟು ಈಗ ಸದ್ಯ ಈ ಒಂದು ಎನ್ಕೌಂಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಮಾಹಿತಿಗಳು.